ನಿರ್ಮಲಾಳ 4 ಹೆಣ್ಣು ಮಕ್ಕಳು ವಿದ್ಯಾವಂತರಾಗಿದ್ದರು. ಆದರೆ ಅವರಲ್ಲಿ 3 ಕೆಲಸ ಮಾಡುತ್ತಿದ್ದರು. ಕೆಲಸ ಮಾಡದ ಒಬ್ಬ ಮಗಳ ಮದುವೆ ಬಡ ಕುಟುಂಬದಲ್ಲಿ ನಡೆಯಿತು. ನಿರ್ಮಲಾಳ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮವಿದ್ದರೂ ಕೆಲಸ ಮಾಡುವ ಆ 3 ಹೆಣ್ಣು ಮಕ್ಕಳು ಉದ್ದೇಶಪೂರ್ವಕವಾಗಿ ತಾಯಿಗಾಗಿ ಹಣ ಖರ್ಚು ಮಾಡುತ್ತಿದ್ದರು ಮತ್ತು ಕಿರಿಯ ಮಗಳು ಈ ದೃಶ್ಯವನ್ನು ನೋಡಿ ಮನಸ್ಸಿನಲ್ಲಿ ಅಳುತ್ತಿದ್ದಳು. ತಾನು ಸಂಪಾದಿಸುತ್ತಿದ್ದರೆ ತಾಯಿಗಾಗಿ ಹಣ ಖರ್ಚು ಮಾಡಬಹುದಿತ್ತು ಎಂದು ಅವಳು ಭಾವಿಸುತ್ತಿದ್ದಳು. ನಿರ್ಮಲಾಳ ಮಗನ ಮದುವೆಯ ಸಂದರ್ಭದಲ್ಲಿ ಬಡ ತಂಗಿ ಮತ್ತು ಅವಳ ಗಂಡನಿಗೆ ಅವಮಾನವಾಗಲಿ ಎಂದು ಉಳಿದ ಸಹೋದರಿಯರು ಅಣ್ಣನಿಗೆ ಚಿನ್ನದ ಉಂಗುರಗಳನ್ನು ತೊಡಿಸಿದರು. ಆದರೆ ಬಡ ತಂಗಿ ಮತ್ತು ಭಾವ ಮಾಡಿದ್ದನ್ನು ನೋಡಿ ಎಲ್ಲರೂ ಬೆಚ್ಚಿಬಿದ್ದರು. ಇಂದು ಭಾನುವಾರ, ಸಮಯ 10 ಗಂಟೆಯಾಗಿದ್ದರೂ ಮನೆಯಲ್ಲಿ ಅಸಾಧಾರಣ ಮೌನವಿತ್ತು. ನಿರ್ಮಲಾಳ ಹಿರಿಯ 3 ಹೆಣ್ಣು ಮಕ್ಕಳು ಇಂದು ರಜೆಯ ಕಾರಣ ಇನ್ನೂ ತಮ್ಮ ಕೋಣೆಯಿಂದ ಹೊರಬಂದಿರಲಿಲ್ಲ. ಕಿರಿಯವಳಾದ ಮಧು ಮಾತ್ರ ಮನೆಯ ಕೆಲಸಗಳನ್ನು ಮಾಡುತ್ತಿದ್ದಳು. ಮಧು, ಬೇಗ ಹಲ್ವಾ ಪುರಿಯ ತಿಂಡಿ ಮಾಡು. ಇವತ್ತು ರಜೆಯ ದಿನವನ್ನು ನಾನು ಪೂರ್ತಿಯಾಗಿ ಎಂಜಾಯ್ ಮಾಡಬೇಕೆಂದುಕೊಂಡಿದ್ದೇನೆ. ನೀನು ಇಡೀ ದಿನ ಮನೆಯಲ್ಲೇ ಇರುತ್ತೀಯಾ? ಕೆಲಸ ಮಾಡುವವರಿಗೆ ರಜೆ ಎಂದರೆ ಹೇಗಿರುತ್ತದೆ ಎಂದು ನಿನಗೇನು ಗೊತ್ತು ಎಂದು ಕೋಣೆಯಿಂದ ಶಿಲ್ಪ ಹೊರಬಂದು ಆದೇಶಿಸಿದಳು. ಹಳದಿ ಬಣ್ಣದ ಸೂಟು, ಡೈ ಮಾಡಿದ ಕೂದಲು ಮತ್ತು ಹೊಳೆಯುವ ಚರ್ಮ. ಅವಳು ತನ್ನ ಸಂಬಳದ ಅರ್ಧಕ್ಕಿಂತ ಹೆಚ್ಚು ಭಾಗವನ್ನು ತನ್ನ ಮೇಲೆಯೇ ಖರ್ಚು ಮಾಡುತ್ತಿದ್ದಳು. ಮಧು ಅವಳನ್ನು ನೋಡುತ್ತಾ ನಿಂತಳು. ಸರಿಯಾದ ಆರೈಕೆಯಿಲ್ಲದೆ ಅವಳ ಕಪ್ಪು ಮೈ ಬಣ್ಣ ಇನ್ನೂ ಕಪ್ಪಾಗುತ್ತಿತ್ತು. ಇಡೀ ದಿನ ಅವಳು ಮನೆಯ ಕೆಲಸಗಳಲ್ಲಿ ಬ್ಯುಸಿಯಾಗಿರುತ್ತಿದ್ದಳು. ತನ್ನ ಕಡೆ ಗಮನ ಹರಿಸಲು ಅವಳಿಗೆ ಸಮಯವೆಲ್ಲಿದೆ? ಮೌನವಾಗಿ ಅವಳು ಅಡುಗೆ ಮನೆಗೆ ಹೋಗಿ ಹಲ್ವಾ ಪುರಿ ತಯಾರಿಸಲು ಶುರು ಮಾಡಿದಳು. ನಿಧಾನವಾಗಿ ಅವಳ ಉಳಿದ 2 ಸಹೋದರಿಯರು ಎದ್ದು ಹೊರಬಂದರು ಮತ್ತು ಈಗ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಗದ್ದಲ ಮಾಡುತ್ತಿದ್ದರು. ಮಧುವಿನ ಕೈಗಳು ವೇಗವಾಗಿ ಚಲಿಸುತ್ತಿದ್ದವು. ಅವಳು ಕೇವಲ ಮೆಟ್ರಿಕ್ ಪಾಸ್ ಆಗಿದ್ದಳು. ಭಗವಂತ ಅವಳಿಗೆ ಅಷ್ಟೇ ಬುದ್ಧಿ ನೀಡಿದ್ದನು. ಮೆಟ್ರಿಕ್ನಲ್ಲಿ 2 ಬಾರಿ ಫೇಲಾದ ನಂತರ ಅವಳ ಮೇಲೆ ಹಣ ಖರ್ಚು ಮಾಡುವುದು ವ್ಯರ್ಥ ಎಂದು ಸಹೋದರಿಯರು ಭಾವಿಸಿದ್ದರು. ಶಿಲ್ಪಾ ಬಳಿ ತಾನು ಓದಬೇಕೆಂದು ಹೇಳಿದ್ದು ಮಧುವಿಗೆ ನೆನಪಿತ್ತು. ಓದಿ ಏನು ಮಾಡ್ತೀಯಾ? ಈಗಾಗಲೇ 2 ಬಾರಿ ಫೀಸ್ ವೇಸ್ಟ್ ಮಾಡಿಸಿದ್ದೀಯಾ? ಆದರೂ ನಾವಿಬ್ಬರು ಕೆಲಸ ಮಾಡುತ್ತಿದ್ದೇವಲ್ಲ. ಪುಟ್ಟ ಮೋಹಿತ್ ಈಗ ಓದುತ್ತಿದ್ದಾನೆ. ನೀನು ಮನೆಯ ಕೆಲಸಗಳನ್ನು ನೋಡಿಕೋ. ಅಮ್ಮ ಮನೆಯಲ್ಲಿ ಒಬ್ಬಳೇ ಇರ್ತಾಳೆ. ನಾವು ಕೆಲಸದಿಂದ ಬಂದಾಗ ನಮಗೂ ಅಡುಗೆ ಸಿದ್ಧವಾಗಿರಬೇಕಲ್ವಾ? ನೀನು ಕೆಲಸಕ್ಕೆ ಹೋದರೆ ಅಡುಗೆ ಯಾರು ಮಾಡ್ತಾರೆ ಎಂದು ಶಿಲ್ಪ ಮುಖ ಸೊಟ್ಟಗೆ ಮಾಡಿ ಹೇಳಿದ್ದಳು. ಆಗ ಮಧುವಿನ ಮನಸ್ಸು ಮುರಿದು ಹೋಗಿತ್ತು. ಅವಳು ಉನ್ನತ ಶಿಕ್ಷಣ ಪಡೆದು ಒಂದು ಒಳ್ಳೆಯ ಕೆಲಸ ಮಾಡಬೇಕೆಂದು ಬಯಸಿದ್ದಳು. ಆದರೆ ಅವಳ ಉಳಿದ 3 ಸಹೋದರಿಯರ ಅಭಿಪ್ರಾಯದಂತೆ ಅವಳು ಮನೆಯ ಕೆಲಸಗಳನ್ನೇ ಮಾಡಬೇಕಾಗಿತ್ತು. ಮಧು ಮೌನವಾಗಿ ಒಪ್ಪಿಕೊಂಡಿದ್ದಳು. ಹೇಗಿದ್ದರೂ ನಿರ್ಮಲಾ ವಯಸ್ಸಾಗಿದ್ದವಳಾಗಿದ್ದಳು. ವಿಧವೆಯಾಗಿ ಸುದೀರ್ಘ ಜೀವನ ನಡೆಸುತ್ತಾ ಮಕ್ಕಳನ್ನು ಒಬ್ಬಳೇ ಸಾಕುತ್ತಾ ಅವಳು ಸುಸ್ತಾಗಿದ್ದಳು. ಮಧು ಹಲ್ವಾ ಪೂರಿ ಮತ್ತು ತಿಂಡಿಯನ್ನು ಡೈನಿಂಗ್ ಟೇಬಲ್ ಮೇಲೆ ತಂದಿಟ್ಟಳು. ವಾವ್, ಮನೆಯಲ್ಲಿರುವ ಹುಡುಗಿಯರಿಗೆ ತುಂಬ ಮಜಾ ಇರುತ್ತೆ. ತಮ್ಮ ಇಷ್ಟ ಬಂದಾಗ ಹೇಳ್ತಾರೆ, ಇಷ್ಟ ಬಂದಾಗ ಮಲಗ್ತಾರೆ. ಇಡೀ ದಿನ ತಣ್ಣನೆಯ ಗಾಳಿಯಲ್ಲಿ ಮಲಗಿರ್ತಾರೆ. ಇವರಿಗೆ ಏನು ಗೊತ್ತು ಕೆಲಸ ಮಾಡೋದು ಅಂದರೆ ಹೇಗಿರುತ್ತೆ ಅಂತ? ಶಿಲ್ಪಾಳಿಗಿಂತ ಚಿಕ್ಕವಳಾದ ನಿಶಾ ಮಧುವನ್ನು ನೋಡುತ್ತಾ ಹೇಳುತ್ತಿದ್ದಳು. ಮಧು ಮೌನವಾಗಿ ಕುಳಿತು ತಿಂಡಿ ತಿನ್ನಲು ಶುರು ಮಾಡಿದಳು. ಆದರೆ ಅವಳು ಕೇವಲ ಒಂದು ತುತ್ತು ತಿಂದಿದ್ದಳು. ಅಷ್ಟರಲ್ಲಿ ಶಿಲ್ಪ ಅವಳನ್ನು ಎಬ್ಬಿಸಿದಳು. ಈ ಟೀ ತಣ್ಣಗಾಗಿದೆ, ಮತ್ತೊಮ್ಮೆ ಬಿಸಿ ಮಾಡಿ ತಗೊಂಡು ಬಾ. ಅವಳು ಮೌನವಾಗಿ ಎದ್ದು ಹೋದಳು. ಟೀ ಬಿಸಿ ಮಾಡಿ ತಂದಾಗ ನಿಶಾ ಮುಖ ಸೊಟ್ಟಗೆ ಮಾಡಿದ್ದಳು. ನನಗೆ ಈ ಹಲ್ವಾ ಪುರಿ ಇಷ್ಟವಿಲ್ಲ. ಯಾರೋ ಗೊತ್ತಿಲ್ಲ ಹೇಗೆ ಮಾಡಿದ್ದಾರೆ ಅಂತ. ನನಗಾಗಿ ಒಂದು ಎಗ್ ಪರೋಟ ಮಾಡಿಕೊಡು. ಮಧು ಹಿಮ್ಮುಖವಾಗಿ ಅಡುಗೆ ಮನೆಯತ್ತ ನಡೆದಳು. ಎಗ್ ಪರೋಟ ತಯಾರಿಸಿ ತಂದಾಗ ಮೋಹಿತ್ ಎದ್ದು ಬಂದಿದ್ದನು. ಸಹೋದರಿಯರೆಲ್ಲ ಅವನ ಮೇಲೆ ಪ್ರೀತಿ ಸುರಿಸುತ್ತಿದ್ದರು. ಮಧುವಿಗೂ ಅವನು ಬಹಳ ಇಷ್ಟವಾಗಿದ್ದ. ಆದರೆ ಮೋಹಿತ್ ಅವಳ ಜೊತೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ. ಬದಲಾಗಿ ಅವನ ಪೂರ್ತಿ ಗಮನ ಕೆಲಸ ಮಾಡುವ ಮತ್ತು ಪರ್ಸ್ನಲ್ಲಿ ಯಾವಾಗಲೂ ಹಣವಿರುವ ಸಹೋದರಿಯರ ಮೇಲಿರುತ್ತಿತ್ತು. ಆ ಸಮಯದಲ್ಲೂ ಮಧು ಅವನ ಪಕ್ಕದ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ಹೋದಾಗ ಮೋಹಿತ್ ಹಠಾತ್ತನೆ ಹೇಳಿದ, ಅರೆ, ನೀನು ಇಲ್ಲಿಂದ ಎದ್ದೇಳು. ಕಿಚನಲ್ಲಿ ಕೆಲಸ ಮಾಡಿ ಬಂದಿದ್ದೀಯಾ? ನಿನ್ನ ಹತ್ರ ಬೆಳ್ಳುಳ್ಳಿ, ಈರುಳ್ಳಿ ವಾಸನೆ ಬರ್ತಿದೆ ಮತ್ತು ಅಷ್ಟೊಂದು ಬೆವರಿನ ದುರ್ವಾಸನೆ ಬರ್ತಿದೆ. ಬಾ ಶಿಲ್ಪ ಅಕ್ಕ, ನೀನು ನನ್ನ ಜೊತೆ ಬಂದು ಕುಳಿತುಕೋ. ನಿನ್ನ ಹತ್ತಿರ ಎಷ್ಟು ಒಳ್ಳೆಯ ವಾಸನೆ ಬರ್ತಿದೆ ಮತ್ತು ನೀನು ನಿನ್ನ ಮೇಲೆ ಎಷ್ಟು ಕಾಳಜಿ ವಹಿಸ್ತೀಯಾ? ನಿನಗೆ 30 ದಾಟಿದೆ ಅಂತ ಅನ್ಸೋದೇ ಇಲ್ಲ. ಮಧುವಿಗೂ ಏನಾದರೂ ಕಲಿಸಿಕೊಡು. ಯಾವಾಗಲೂ ಕೆಲಸದವಳ ಥರನೇ ಇರ್ತಾಳೆ. ಮೋಹಿತ್ ಇಷ್ಟು ಕಠೋರವಾಗಿ ಹೇಳಿದ್ದರಿಂದ ಮಧುವಿನ ಮನಸ್ಸು ನೊಂದಿತು. ಶಿಲ್ಪ ನಗು ಬೀರುತ್ತಾ ಮೋಹಿತ್ ಪಕ್ಕ ಬಂದು ಕುಳಿತಳು. ಮಧು ಮುಜುಗರದಿಂದ ಒಂದು ಕುರ್ಚಿಯನ್ನು ಎಳೆದುಕೊಂಡು ದೂರ ಕುಳಿತಳು. ಎಲ್ಲರೂ ತಿಂಡಿ ತಿಂದಿದ್ದರು. ತಣ್ಣಗಾದ 2 ಪೂರಿ ಮತ್ತು 1 ಕಪ್ ಟೀ ಮಧುವಿನ ಪಾಲಿಗೆ ಬಂದಿತ್ತು. ಮತ್ತು ಇಂದು ಸಾಯಂಕಾಲ ಕೆಲವು ಅತಿಥಿಗಳು ಶಿಲ್ಪಳನ್ನು ನೋಡಲು ಬರುತ್ತಿದ್ದಾರೆ. ಹುಡುಗ ಬಹಳ ಒಳ್ಳೆಯವನು, ಮದುವೆ ಸಂಬಂಧ ಮಾಡಿಸುವವರು ಬಹಳ ಹೊಗಳಿದ್ದಾರೆ ಎಂದು ನಿರ್ಮಲಾ ಹಠಾತ್ತನೆ ಹೇಳಿದಾಗ ಎಲ್ಲರೂ ಅತ್ತ ನೋಡಿದರು. ಶಿಲ್ಪ ಕೂಡ ಮೆಲ್ಲಗೆ ನಗತೊಡಗಿದಳು. ಸಾಯಂಕಾಲ ಬರುವ ಅತಿಥಿಗಳ ಬಗ್ಗೆ ಎಲ್ಲರೂ ಮಾತನಾಡತೊಡಗಿದರು.
ಇಡೀ ದಿನ ನಿರ್ಮಲಾ ಮಧುವಿನಿಂದ ಬಹಳಷ್ಟು ಕೆಲಸ ಮಾಡಿಸಿದಳು. ಮಧುವಿಗೂ ಸಹೋದರಿಯರ ಮದುವೆಯ ಬಗ್ಗೆ ಬಹಳ ಸಂತೋಷವಿತ್ತು. ಅವಳು ಮನವಿಟ್ಟು ಬಹಳ ಅಡುಗೆಗಳನ್ನು ಸಿದ್ಧಪಡಿಸಿದಳು. ಸಾಯಂಕಾಲ ಅತಿಥಿಗಳು ಬಂದಾಗ ಶಿಲ್ಪ ರಸ್ತೆಯತ್ತ ಇಣುಕಿ ನೋಡುತ್ತಿದ್ದಳು. ಅತಿಥಿಗಳು ಯಾವ ಕಾರಿನಲ್ಲಿ ಬಂದಿದ್ದಾರೆ ಅಂತ ನಾನು ನೋಡಬೇಕು. ನನ್ನ ಅತ್ತೆ ಮನೆಯವರ ಹತ್ತಿರ ಎಷ್ಟು ದೊಡ್ಡ ಕಾರ್ ಇದೆ ಅಂತ ತಿಳಿಯಲಿ. ಆದರೆ ಗಲ್ಲಿಯಲ್ಲಿ ಕಾರಿನ ಬದಲಿಗೆ ಒಂದು ಮೋಟಾರ್ ಸೈಕಲ್ ನಿಂತಿತ್ತು. ಒಳಗೆ ನಿರ್ಮಲಾ ಹುಡುಗನ ಮನೆಯವರ ಜೊತೆ ಕುಳಿತಿದ್ದಳು. ಸಾಧಾರಣ ರೂಪದ ಹುಡುಗ, ಆದರೆ ನೋಡಲು ಬಹಳ ಸರಳವಾಗಿ ಕಾಣುತ್ತಿದ್ದ. ಹುಡುಗನ ತಂದೆ ತಾಯಿಯು ಒಳ್ಳೆಯ ಜನರಂತೆ ಕಾಣುತ್ತಿದ್ದರು ಮತ್ತು ಪ್ರೀತಿಯಿಂದ ಶಿಲ್ಪ ಬಗ್ಗೆ ಮಾತನಾಡುತ್ತಿದ್ದರು. ನಿಮ್ಮ ಮಗ ಏನು ಮಾಡುತ್ತಾನೆ ಮತ್ತು ಎಷ್ಟು ಸಂಪಾದಿಸುತ್ತಾನೆ ಎಂದು ನಿರ್ಮಲಾ ಕೇಳಿದಾಗ ಹುಡುಗನ ತಾಯಿ ಹೇಳಿದರು, ತಿಂಗಳಿಗೆ 30,000 ಗಳಿಸುತ್ತಾನೆ. ಸಮಯ ಕಳೆದಂತೆ ಸಂಬಳ ಹೆಚ್ಚಾಗುತ್ತದೆ. ದೇವರ ದಯೆಯಿಂದ 100 ಗಜದ ಸ್ವಂತ ಮನೆ ಇದೆ ಮತ್ತು ಒಂದು ಮೋಟಾರ್ ಸೈಕಲ್ ಕೂಡ ಇದೆ. ಅವರು ಇಷ್ಟು ಹೇಳಿದ್ದೆ ತಡ, ಎದುರು ಕುಳಿತಿದ್ದ ಶಿಲ್ಪ ಹಠಾತ್ತನೆ ಕುಳಿತಲ್ಲಿಂದ ಜಿಗಿದಳು. ಅವಳ ಮುಖದ ಭಾವನೆಗಳು ಬದಲಾಗಿದ್ದುದನ್ನು ಎಲ್ಲರೂ ಗಮನಿಸಿದರು. ಟೀ ಕಪ್ಪನ್ನು ಜೋರಾಗಿ ಟೇಬಲ್ ಮೇಲೆ ಇಟ್ಟು ಅವಳು ಅಲ್ಲಿಂದ ಎದ್ದು ಕೋಣೆಗೆ ಹೋದಳು. ನಿರ್ಮಲಾಗೆ ಶಿಲ್ಪಾಗೆ ಈ ಸಂಬಂಧ ಇಷ್ಟವಾಗಲಿಲ್ಲ ಎಂಬುದು ಅರ್ಥವಾಯಿತು. ಅವಳ ಕನಸುಗಳು ದೊಡ್ಡದಾಗಿದ್ದವು. ಹುಡುಗನ ಕಡೆಯವರು ಸ್ವಲ್ಪ ಸಮಯ ಕುಳಿತು ಮಧು ತಂದಿಟ್ಟ ಅಡುಗೆಯನ್ನು ಉಂಡು ಮೌನವಾಗಿ ಹೊರಟು ಹೋದರು. ನನಗೆ ಅವನ ಜೊತೆ ಮದುವೆ ಬೇಡ. ಒಂದು ಮೋಟಾರ್ ಸೈಕಲ್ ಮೇಲೆ 3 ಕುಳಿತು ಬಂದಿದ್ದರು. ನಾನು ಮೋಟಾರ್ ಸೈಕಲ್ ಮೇಲೆ ಕುಳಿತರೆ ಎಷ್ಟು ಕೆಟ್ಟದಾಗಿ ಕಾಣುತ್ತೆ. ನನಗೆ ಕಾರ್ ಇರುವವನ ಸಂಬಂಧ ಬೇಕು. ಅವರ 100 ಗಜದ ಮನೆಗಿಂತಲೂ ನನ್ನ ಆಫೀಸ್ ದೊಡ್ಡದಾಗಿದೆ ಮತ್ತು ಅಂತಹ ಸಾಧಾರಣ ರೂಪದ ಹುಡುಗ ನೋಡಿದರೆ ನನಗೆ ಅಸಹ್ಯವಾಗುತ್ತಿದೆ ಎಂದು ಶಿಲ್ಪ ದ್ವೇಷದಿಂದ ಹೇಳಿದಳು. ನಿರ್ಮಲಾಗೆ ಬೇಸರವಾಯಿತು. ಆದರೆ ಮೋಹಿತ್ ಮತ್ತು ಮಗಳ ಮುಂದೆ ಏನನ್ನೂ ಹೇಳಲಾಗಲಿಲ್ಲ. ಆದರೆ ಎಷ್ಟು ಒಳ್ಳೆಯ ಜನರು, ನಿರಾಕರಿಸುವುದು ಹೇಗೆ ಎಂದು ನಿರ್ಮಲಾ ಚಿಂತಿತಳಾದಳು. ಶಿಲ್ಪ ಸ್ವಲ್ಪ ಹೊತ್ತು ಯೋಚಿಸಿದಳು. ಮಧು ಅವಳ ಕೋಣೆಯನ್ನು ಕ್ಲೀನ್ ಮಾಡುತ್ತಿದ್ದಳು. ಹಠಾತ್ತನೆ ಅವಳು ಹೇಳಿದಳು, ನಮ್ಮ ಮಧುವಿನ ಮದುವೆಯನ್ನು ಆ ಹುಡುಗನ ಜೊತೆ ಮಾಡಿಬಿಡು. ಹೇಗಿದ್ದರೂ ಇಬ್ಬರ ರೂಪ ಒಂದೇ ಥರ ಇದೆ. ಅವನು ಯಾವುದಕ್ಕೂ ಲಾಯಕ್ಕಿಲ್ಲ. ಇವಳು ಅಷ್ಟೇ. ಇವಳು ರೊಟ್ಟಿ ಮಾಡಿ ಅವನ ಮುಂದೆ ಇಡ್ತಾ ಇರ್ತಾಳೆ. ಅವನು ಸಂಪಾದಿಸಿ ತರ್ತಾ ಇರ್ತಾನೆ. ಇಬ್ಬರು ಅದರಲ್ಲೇ ಖುಷಿಯಾಗಿರ್ತಾರೆ. ನಿನ್ನ ಒಂದು ಹೊರೆ ಕೂಡ ಕಡಿಮೆ ಆಗುತ್ತೆ. ನಾವಂತೂ ಹೇಗಿದ್ದರೂ ಕೆಲಸ ಮಾಡುವವರು. ನಿನಗೇನು ಟೆನ್ಷನ್ ಎಂದು ಹೇಳಿ ಶಿಲ್ಪ ಮಾತು ಮುಗಿಸಿದಳು. ಮಧು ಆಶ್ಚರ್ಯದಿಂದ ಅಕ್ಕ ತನ್ನ ಬಗ್ಗೆ ಹೇಗೆ ಮಾತನಾಡುತ್ತಿದ್ದಾಳೆ ಎಂದು ನೋಡುತ್ತಿದ್ದಳು. ಆದರೆ ನಿರ್ಮಲಾಗೆ ಈ ಐಡಿಯಾ ಇಷ್ಟವಾಯಿತು. ಅಂತಹ ಒಳ್ಳೆಯ ಸಂಬಂಧವನ್ನು ಕಳೆದುಕೊಳ್ಳಲು ಅವಳು ಬಯಸಿರಲಿಲ್ಲ. ಆದ್ದರಿಂದ ಮರುದಿನವೇ ಅವಳು ಫೋನ್ ಮಾಡಿ ಒಪ್ಪಿಗೆ ನೀಡಿದಳು. ಆದರೆ ಅವರಿಗೆ ಹಿರಿಯ ಮಗಳ ಬದಲಿಗೆ ಕಿರಿಯ ಮಗಳ ಸಂಬಂಧ ಇಷ್ಟವಾಗಿದೆ ಎಂದು ತಿಳಿಸಿದಳು. ಹುಡುಗನ ಕಡೆಯವರಿಗೆ ಯಾವುದೇ ಆಕ್ಷೇಪವಿರಲಿಲ್ಲ. ಅವರಿಗೆ ಮಧು ಹೆಚ್ಚು ಇಷ್ಟವಾಗಿದ್ದಳು. ಏಕೆಂದರೆ ಅವಳು ಗುಣವಂತೆಯೂ ಮೌನ ಸ್ವಭಾವದವಳು ಆಗಿದ್ದಳು. ಕೆಲವು ದಿನಗಳಲ್ಲಿ ಮನೆಯಲ್ಲಿ ಮದುವೆಯ ಗದ್ದಲ ಆರಂಭವಾಯಿತು. ನಿರ್ಮಲಾ ಮದುವೆಯ ಖರ್ಚಿಗಾಗಿ ಶಿಲ್ಪ ಮತ್ತು ಉಳಿದ ಹೆಣ್ಣು ಮಕ್ಕಳ ಹತ್ತಿರ ಹಣ ಕೇಳಿದಳು. ಆದರೆ ಎಲ್ಲರೂ ಮುಖ ಸಿಂಡರಿಸಿದರು. ಅಮ್ಮ, ಮಧು ಮದುವೆಗೆ ಇಷ್ಟೊಂದು ಖರ್ಚು ಮಾಡೋ ಅಗತ್ಯ ಏನಿದೆ? ಹೇಗಿದ್ದರೂ ಅವಳಿಗೆ ಇಷ್ಟು ದುಬಾರಿ ಬಟ್ಟೆ ಮತ್ತು ಶೂಗಳ ಅಭ್ಯಾಸವೆಲ್ಲಿದೆ? 2-3 ಜೋಡಿ ಬಟ್ಟೆ ತಂದು ಇಡು ಮತ್ತು ಮನೆಯಲ್ಲಿರುವ ಉಪಯೋಗಿಸದ ಪಾತ್ರೆಗಳನ್ನು ಬಾಕ್ಸ್ನಲ್ಲಿ ಹಾಕಿಕೊಡು. ಕೆಲಸ ನಡೆಯುತ್ತೆ ಎಂದು ಶಿಲ್ಪ ಸರಳವಾಗಿ ಹೇಳಿದಳು. ಆದರೆ ನಿರ್ಮಲಾಗೆ ಇದೆಲ್ಲ ಇಷ್ಟವಾಗುತ್ತಿರಲಿಲ್ಲ. ಆದರೆ ಅವಳ ಹತ್ತಿರ 1 ರೂಪಾಯಿ ಕೂಡ ಇರಲಿಲ್ಲ. ಮನೆಯ ಎಲ್ಲ ಖರ್ಚನ್ನು ಮಕ್ಕಳೇ ನೋಡಿಕೊಳ್ಳುತ್ತಿದ್ದರು. ಮಧುವಿನ ಮನಸ್ಸಿನಲ್ಲಿ ತನ್ನ ಮದುವೆಯ ಬಗ್ಗೆ 1000 ಆಸೆಗಳಿದ್ದವು. ಆದರೆ ಅವಳ ಎಲ್ಲ ಆಸೆಗಳ ಮೇಲೆ ಸಹೋದರಿಯರು ನೀರು ಸುರಿಸಿದರು. ವರದಕ್ಷಿಣೆಯ ಹೆಸರಿನಲ್ಲಿ ಮನೆಯ ಎಲ್ಲ ಹಳೆಯ ಪಾತ್ರೆಗಳನ್ನು ಬಾಕ್ಸ್ನಲ್ಲಿ ಹಾಕಿ ಇಡಲಾಯಿತು. ಹೊರಗಿನಿಂದ ಒಂದು ಚಿನ್ನದ ಸೆಟ್ ತರಿಸಲಾಯಿತು. ಅದು ಎಷ್ಟು ಹಗುರವಾಗಿತ್ತೆಂದರೆ ಎತ್ತಿದ ತಕ್ಷಣ ತುಂಡಾಗುವಂತಿತ್ತು. ಮಧುವಿಗೆ ತನ್ನ ಬಟ್ಟೆ ಮತ್ತು ಶೂಗಳನ್ನು ತಾನೇ ಖರೀದಿಸಬೇಕೆಂಬ ಆಸೆ ಇತ್ತು. ಆದರೆ ಶಿಲ್ಪ ತಾನೇ ಮಾರುಕಟ್ಟೆಗೆ ಹೋಗಿ ಅಗ್ಗದ 2-3 ಜೋಡಿ ಬಟ್ಟೆ ತಂದಳು. ಅರೆ, ನನ್ನ ಅಲ್ಮಾರಿಯಲ್ಲಿ ಬಟ್ಟೆಗಳ ರಾಶಿ ಇದೆ. ನಾನು ಹೊಲಿಸಿದ ಬಹಳ ದುಬಾರಿ ಮತ್ತು ಸುಂದರ ಬಟ್ಟೆಗಳಿವು. ಆದರೆ ನನಗೆ ಈಗ ಇಷ್ಟವಿಲ್ಲ. ಇದನ್ನು ಮಧುಗೆ ಕೊಟ್ಟು ಬಿಡೋಣ. ಶಿಲ್ಪ ತಾನು ಹಲವು ಬಾರಿ ಧರಿಸಿದ್ದ ಬಟ್ಟೆಗಳನ್ನು ತೆಗೆದು ಮಧುವಿನ ಸೂಟ್ಕೇಸ್ನಲ್ಲಿ ತುರುಕಿದಳು. ಮಧು ಇದೆಲ್ಲವನ್ನು ಮೌನವಾಗಿ ನೋಡುತ್ತಿದ್ದಳು. ಅವಳು ಅಮ್ಮನನ್ನು ಇನ್ನೂ ನೋಯಿಸಲು ಬಯಸಲಿಲ್ಲ. ಅವಳ ಮದುವೆಯ ದಿನ ಹತ್ತಿರ ಬಂದಾಗ ವರನ ಮನೆಯವರು ಮದುವೆಯ ಬಟ್ಟೆಯನ್ನು ಕೊಡಿಸಲು ತಮಗೆ ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಮಧುವಿನ ಮನೆಯವರೇ ಲೆಹೆಂಗಾ ಕೊಡಿಸಲಿ ಎಂದು ಕೇಳಿಕೊಂಡರು. ಶಿಲ್ಪ ಇದನ್ನು ಕೇಳಿ ರೇಗಿ ಹೋದಳು. ಈಗ 10-15 ಸಾವಿರದ ಲೆಹೆಂಗಾ ತಂದು ಕೊಡಬೇಕಾ ಈ ಮಹಾರಾಣಿಗೆ? ನನ್ನ ಬಳಿ 1 ರೂಪಾಯಿಯೂ ಇಲ್ಲ ಎಂದು ಕೂಗಾಡಿದಳು. ನಿರ್ಮಲಾಳ ಕಣ್ಣಲ್ಲಿ ಅಸಹಾಯಕತೆಯ ಕಣ್ಣೀರು ಬಂತು. ಅಮ್ಮನ ಮನಸ್ಸಿನಲ್ಲಿ ತನ್ನ ಬೆಲೆ ಕಡಿಮೆಯಾಗುತ್ತಿದೆ ಎಂದು ಶಿಲ್ಪಾಗೆ ಅನಿಸಿದಾಗ ತಕ್ಷಣ ನಿಶಾಳನ್ನು ಕರೆದುಕೊಂಡು ಮಾರ್ಕೆಟಿಗೆ ಹೋಗಿ ಬಾಡಿಗೆಗೆ 1 ಲೆಹೆಂಗಾ ತಂದಳು. ಲೆಹೆಂಗಾ ಚೆನ್ನಾಗಿತ್ತು. ಮಧುವಿಗೆ ಇದನ್ನು ತಾನು ಖರೀದಿಸಿ ತಂದಿದ್ದೇನೆ ಎಂದು ಸುಳ್ಳು ಹೇಳಿದಳು.
ಮದುವೆ ದಿನ ವರನ ಮನೆಯವರು ಮದುವೆಗೆ ಒಳ್ಳೆಯ ಉಡುಗೊರೆ ತಂದಿದ್ದರು. ಅವರು ಹಾಲ್ನಲ್ಲಿ ಮದುವೆ ಮಾಡೋಣ ಎಂದರು. ಆದರೆ ಶಿಲ್ಪ ಒಪ್ಪಲಿಲ್ಲ. ಮನೆಯಿಂದಲೇ ಬೀಳ್ಕೊಡುಗೆ ನೀಡಲಾಯಿತು. ಅವಳ ಆದೇಶದ ಮುಂದೆ ಯಾರೂ ಮಾತನಾಡಲಾಗಲಿಲ್ಲ. ಸರಳವಾಗಿ ಮದುವೆ ಆರವ್ ಜೊತೆ ನಡೆಯಿತು. ಆರವ್ ಬಹಳ ಒಳ್ಳೆಯ ಮತ್ತು ಸರಳ ಮನುಷ್ಯನಾಗಿದ್ದ. ಮದುವೆಯ ಎಲ್ಲ ಆಸೆಗಳನ್ನು ಪೂರೈಸಲು ಅವನು ತನ್ನ ಪೂರ್ಣ ಪ್ರಯತ್ನ ಮಾಡಿದ್ದನು. ಮಧು ಕೂಡ ದುರಾಸೆಯ ಹುಡುಗಿಯಾಗಿರಲಿಲ್ಲ. ಇಬ್ಬರು ಒಬ್ಬರನ್ನೊಬ್ಬರು ಪಡೆದು ದೇವರಿಗೆ ವಂದಿಸಿದರು. ಆರವ್ನ ರೂಪದಲ್ಲಿ ಮಧುಗೆ ಹೊಸ ಪ್ರಪಂಚವೇ ಸಿಕ್ಕಿತು. ಅವನು ಬಡವನಾಗಿದ್ದರೂ ಅವನು ಹೃದಯವಂತನಾಗಿದ್ದನು. 100 ಗಜದ ಆ ಪುಟ್ಟ ಮನೆಯಲ್ಲಿ ಆರವ್ ಮಧುವನ್ನು ರಾಣಿಯಂತೆ ಇರಿಸಿದ್ದನು. ಆದರೆ ಅವನ ಸಂಬಳ ಕಡಿಮೆ ಇತ್ತು. ಮನೆಯ ಖರ್ಚುಗಳನ್ನು ನೀಗಿಸುತ್ತಾ ತಿಂಗಳ ಕೊನೆಗೆ ಮಧು ಹೈರಾಣಾಗುತ್ತಿದ್ದಳು. ಅನೇಕ ಬಾರಿ ರೇಷನ್ ಖಾಲಿಯಾಗುತ್ತಿತ್ತು. ಬಿಲ್ ಕಟ್ಟಬೇಕಿತ್ತು ಮತ್ತು ಸಾಲಗಾರರು ಬಾಗಿಲು ತಟ್ಟುತ್ತಿದ್ದರು. ಆದರೆ ಮಧು ಮತ್ತು ಆರವ್ ಹತ್ತಿರ ಅವರಿಗೆ ನೀಡಲು 1 ಪೈಸೆ ಕೂಡ ಇರುತ್ತಿರಲಿಲ್ಲ. ಅಸಹಾಯಕರಾಗಿ ಅವರು ಮತ್ತೆ ಸಂಬಳ ಬರುವವರೆಗೂ ಕಾಯುತ್ತಿದ್ದರು. ಆದರೆ ಮಧು ಎಂದೂ ಕೂಡ ತುಟಿ ಬಿಚ್ಚಿ ದೂರು ಹೇಳಲಿಲ್ಲ. ಇತ್ತೀಚೆಗೆ ಮಧು ನಿರ್ಮಲಾರನ್ನು ನೋಡಲು ಮನೆಗೆ ಬಂದಾಗ ಅಲ್ಲಿ ಒಂದು ದೊಡ್ಡ ನಾಟಕವೇ ನಡೆದಿತ್ತು. ಅಮ್ಮ, ಯಾರಾದರೂ ಅತಿಥಿಗಳು ಬರ್ತಿದ್ದಾರಾ ಎಂದು ಮಧು ಕೇಳಿದಳು. ಏಕೆಂದರೆ ಅವಳ ಸಹೋದರಿಯರೆಲ್ಲ ಸಿಂಗರಿಸಿಕೊಂಡಿದ್ದರು. ನಿರ್ಮಲಾ ಕೂಡ ಒಳ್ಳೆಯ ಬಟ್ಟೆ ಧರಿಸಿದ್ದರು. ಅರೆ ಹೌದು ಮಗಳೇ, ಮೋಹಿತ್ ಸಂಬಂಧ ನಿಶ್ಚಯವಾಗುತ್ತಿದೆ. ಅದಕ್ಕೆ ಹುಡುಗಿಯ ಮನೆಯವರು ನಮ್ಮನ್ನು ನೋಡಲು ಬರ್ತಿದ್ದಾರೆ. ಹುಡುಗಿ ಡಾಕ್ಟರ್ ಮತ್ತು ಬಹಳ ಶ್ರೀಮಂತ ಕುಟುಂಬ. ನಮ್ಮ ಶಿಲ್ಪ ಈ ಸಂಬಂಧ ನೋಡಿದ್ದಾಳೆ ಎಂದು ನಿರ್ಮಲಾ ಹೇಳಿದಳು. ಮಧು ಮೌನವಾದಳು. ಅವಳಿಗೆ ಯಾರೂ ಇದನ್ನು ಹೇಳಿಯೇ ಇರಲಿಲ್ಲ. ಅಷ್ಟರಲ್ಲಿ ಒಳಗಿನಿಂದ ಶಿಲ್ಪ ಮತ್ತು ನಿಶಾ ಹೊರಬಂದರು. ಅವರ ಜೊತೆ ದಿಯಾ ಕೂಡ ಇದ್ದಳು. ಮೋಹಿತ್ ಸಂಬಂಧದವರು ಬರ್ತಿದ್ದಾರೆ. ಮದುವೆ ಆರಂಭವಾಗಲಿದೆ. ಅದಕ್ಕೆ ನಾವು ನಿನಗೆ ಗಿಫ್ಟ್ ಕೊಡೋಣ ಎಂದು ನಿರ್ಧರಿಸಿದ್ದೇವೆ. ಶಿಲ್ಪ ಮುಂದೆ ಬಂದು ಒಂದು ಸುಂದರವಾದ ಸೀರೆಯನ್ನು ಅಮ್ಮನಿಗೆ ನೀಡಿದಳು. ಇದು ಪೂರ್ತಿ 10,000ದ ಸೀರೆ. ನಿಮಗಾಗಿ ನಾನು ತಂದಿದ್ದೇನೆ ಎಂದು ಶಿಲ್ಪ ಹೆಮ್ಮೆಯಿಂದ ಹೇಳಿದಳು. ನಿಶಾ ಕೂಡ ಬೇಗನೆ ಪರ್ಸ್ನಿಂದ ಚಿನ್ನದ ಬಳೆಗಳನ್ನು ತೆಗೆದು ಅಮ್ಮನ ಕೈಗೆ ತೊಡಿಸಿದಳು. ನಾನು ಬಹಳ ದಿನದಿಂದ ಹಣ ಉಳಿಸುತ್ತಿದ್ದೆ. ನಿಮಗಾಗಿ ಈ ಬಳೆ ಮಾಡಿಸಿದ್ದೇನೆ. ಪುಟ್ಟ ದಿಯಾ ಕೂಡ ಒಂದು ಬೆಲೆ ಬಾಳುವ ಕಾಶ್ಮೀರಿ ಶಾಲನ್ನು ನಿರ್ಮಲಾಳಿಗೆ ನೀಡಿದಳು. ನಿರ್ಮಲಾ ಈ ಎಲ್ಲ ಬೆಲೆ ಬಾಳುವ ಉಡುಗೊರೆಗಳನ್ನು ನೋಡಿ ಪುಳಕಿತಳಾದಳು. ಆದರೆ ಎದುರು ಕುಳಿತಿದ್ದ ಮಧು ಮುಜುಗರದಿಂದ ನೀರಾದಳು. ಅವಳ ದೃಷ್ಟಿ ತನ್ನ ಹಳೆಯ ಚಪ್ಪಲಿಯ ಮೇಲೆ ಬಿತ್ತು. ಸೀರೆ ಕೂಡ ಹಳೆಯದನ್ನು ಉಟ್ಟಿದ್ದಳು. ಅವಳ ಬಳಿ ಅಮ್ಮನಿಗೆ ಕೊಡಲು 1 ಪೈಸೆ ಕೂಡ ಇರಲಿಲ್ಲ. ಶಿಲ್ಪ ಅವಳನ್ನು ನೋಡಿ ನಗುತ್ತಾ ಹೇಳಿದಳು, ಅಮ್ಮನಿಗೆ ಏನು ಕೊಡಲ್ವಾ? ಈಗ ನೀನು ಮದುವೆಯಾಗಿ ಸಂಸಾರ ನಡೆಸುತ್ತಿದ್ದೀಯಾ? ಸ್ವಲ್ಪವಾದರೂ ನಾಚಿಕೆ ಪಡು. ಅಮ್ಮನನ್ನು ನೋಡಲು ಬರುವಾಗ ಏನಾದರೂ ಗಿಫ್ಟ್ ತರಬಾರದಾ? ಅರೆ, ಹೆಚ್ಚಿಲ್ಲದಿದ್ದರೂ 1 ಕೆಜಿ ಹಣ್ಣಾದರೂ ತರಬಾರದಾ? ನಿನ್ನ ಗಂಡ ಬಡವ ಅಂತ ಗೊತ್ತು ಬಿಡು. ಶಿಲ್ಪಾಳ ಮಾತು ಮಧುವಿನ ಮನಸ್ಸಿಗೆ ಚುಚ್ಚಿತು. ಉಳಿದ ಸಹೋದರಿಯರು ಅವಳನ್ನು ನೋಡಿ ಅಪಹಾಸ್ಯ ಮಾಡುತ್ತಿದ್ದರು. ನೀವುಗಳೆಲ್ಲ ನಿಮ್ಮ ಸಂಪಾದನೆಯಲ್ಲಿ ಅಮ್ಮನಿಗೆ ಗಿಫ್ಟ್ ಕೊಡಬಹುದು. ಆದರೆ ನನಗೆ ಓದಲು ಬಿಡಲಿಲ್ಲ, ಕೆಲಸ ಮಾಡಲು ಬಿಡಲಿಲ್ಲ. ಅಂದ ಮೇಲೆ ನನ್ನ ಹತ್ತಿರ ಎಲ್ಲಿಂದ ಬರುತ್ತೆ ಎಂದು ಹೇಳಬೇಕೆನಿಸಿತು. ಆದರೆ ಅವಳು ಯಾವಾಗಲೂ ಹೆದರುವವಳಾಗಿದ್ದಳು. ಇಂದು ಮೌನವಾಗಿಯೇ ಉಳಿದಳು. ಮನೆಯಲ್ಲಿ ಸಿದ್ಧತೆ ಜೋರಾಗಿತ್ತು. ಮಧು ಬಂದದನ್ನು ನೋಡಿ ಸಹೋದರಿಯರು ನಿರಾಳವಾದರು. ಅಮ್ಮ, ನನ್ನಿಂದ ಅಡುಗೆ ಮಾಡಲು ಆಗಲ್ಲ. ಮಧುಗೆ ಹೇಳು, ಅವಳೇ ಮಾಡ್ತಾಳೆ. ಅವಳಿಗೆ ಅಭ್ಯಾಸವಿದೆ. ನಿಶಾ ಸೌಟನ್ನು ಪಾತ್ರೆಯಲ್ಲಿಟ್ಟು ಹೊರಟು ಹೋದಳು. ನಿರ್ಮಲಾ ಹೇಳಿದ್ದಕ್ಕೆ ಮಧು ಅಡುಗೆ ಮನೆಗೆ ಹೋದಳು. ಮೋಹಿತ್ನ ಅತ್ತೆ ಮನೆಯವರು ಸಾಯಂಕಾಲ ಬರಬೇಕಿತ್ತು. ಮಧು ಮನವಿಟ್ಟು ಎಲ್ಲರಿಗೂ ಅಡುಗೆ ಮಾಡಿದಳು. ಸಾಯಂಕಾಲ ಅತಿಥಿಗಳು ಬಂದಾಗ ಸಹೋದರಿಯರೆಲ್ಲ ಅವರ ಸುತ್ತುವರೆದರು. ಬಹಳ ಖುಷಿಯಿಂದ ಎಲ್ಲರೂ ಮಾತನಾಡುತ್ತಿದ್ದರು. ಹರಟೆಯ ಶಬ್ದ ಕೇಳಿಸುತ್ತಿತ್ತು. ಮಧು ಕೂಡ ಬೇಗನೆ ಅಡುಗೆ ಮುಗಿಸಿ ಒಳಗೆ ಹೋಗಲು ಹೊರಟಳು. ಆದರೆ ಹಠಾತ್ತನೆ ಯಾರೋ ಅವಳ ಕೈ ಹಿಡಿದರು. ಈ ರೂಪದಲ್ಲಿ ಒಳಗೆ ಹೋಗ್ತೀಯಾ? ನೀನು ಕೆಲಸದವಳು ಅಂತ ಅನ್ಕೊಳ್ತಾರೆ. ನಿನ್ನ ಬಟ್ಟೆ ನೋಡಿದೀಯಾ? ಯಾವುದೋ 3rd ಕ್ಲಾಸ್ ಮಾರುಕಟ್ಟೆಯಲ್ಲಿ ತಂದ ಹಾಗಿದೆ. ಸ್ವಲ್ಪವಾದರೂ ಇತರರ ಅಂತಸ್ತಿನ ಬಗ್ಗೆ ಗಮನ ಇರಲಿ. ನಿನ್ನ ಮರ್ಯಾದೆ ಹೋದ್ರೂ ಚಿಂತೆ ಇಲ್ಲ. ನಮ್ಮ ಮರ್ಯಾದೆ ಬಗ್ಗೆ ಯೋಚಿಸು. ಶಿಲ್ಪ ಅವಳ ಕೈ ಹಿಡಿದು ಕೋಪದಿಂದ ಹೇಳುತ್ತಿದ್ದಳು. ಮಧು ಗಾಬರಿಯಿಂದ ತನ್ನ ಬಟ್ಟೆಗಳನ್ನು ನೋಡಿಕೊಂಡಳು. ಅವಳು ಮೊದಲೇ ಒಳ್ಳೆಯ ಬಟ್ಟೆ ಉಟ್ಟಿರಲಿಲ್ಲ. ಈಗ ಅಡುಗೆ ಮನೆ ಕೆಲಸದ ನಂತರ ಅವಳ ರೂಪ ಇನ್ನೂ ಹದಗೆಟ್ಟಿತು. ಒಳಗೆ ಬರುವ ಅವಶ್ಯಕತೆ ಇಲ್ಲ. ಇಲ್ಲದಿದ್ದರೆ ಸಂಬಂಧವೇ ಮುರಿದು ಹೋದಿತು ಎಂದು ಶಿಲ್ಪ ಗದರಿಸಿ ಒಳಗೆ ಹೋದಳು. ಮಧುವಿನ ಕಣ್ಣಲ್ಲಿ ನೀರು ಬಂತು. ಮನೆಯ ಸಂತೋಷದಲ್ಲಿಯೂ ಅವಳನ್ನು ಸೇರಿಸಿಕೊಳ್ಳುತ್ತಿರಲಿಲ್ಲ. ಅವಳು ಅಡುಗೆ ಮನೆಯಲ್ಲೇ ಕುಳಿತುಕೊಂಡಳು. ಒಳಗಿನಿಂದ ಹರಟೆ ಮತ್ತು ನಗುವಿನ ಶಬ್ದ ಕೇಳಿಸುತ್ತಲೇ ಇತ್ತು. ಹುಡುಗಿಯ ಮನೆಯವರು ಮೋಹಿತ್ನನ್ನು ಕಂಡು ಖುಷಿಯಾದರು ಮತ್ತು ಬೇಗ ಮದುವೆ ಮಾಡಲು ಒತ್ತಾಯಿಸಿದರು. ಮಧು ಅಡುಗೆ ಮನೆಯಲ್ಲಿ ನಿಂತು ಎಲ್ಲರ ಬೇಡಿಕೆಗಳನ್ನು ಪೂರೈಸುತ್ತಿದ್ದಳು. ಅಡುಗೆಯ ನಂತರ ಟೀ ಕಾಫಿ ನೀಡಿದಳು. ಅತಿಥಿಗಳು ಹೋದ ನಂತರ ಮಧು ಮೌನವಾಗಿ ಹೊರಗೆ ಬಂದಳು. ಅರೆ ಆರವ್, ನೀನು ಬಂದ್ಯಾ ಎಂದು ನಿರ್ಮಲಾ ಬಾಗಿಲಲ್ಲಿ ಬಂದ ಆರವ್ನನ್ನು ನೋಡಿ ಹೇಳಿದರು. ಅವನನ್ನು ಕಂಡ ಶಿಲ್ಪ ಅಲ್ಲಿಂದ ಎದ್ದು ಹೋದಳು. ಉಳಿದ ಸಹೋದರಿಯರು ಮುಖ ಸೊಟ್ಟಗೆ ಮಾಡಿದರು.
ಬಡ ಭಾವನಿಗೆ ಗೌರವ ಕೊಡಲು ಯಾರೂ ಸಿದ್ಧವಿರಲಿಲ್ಲ. ಆರವ್ಗೆ ಮುಜುಗರವಾಯಿತು. ಮಧು ಬೇಗನೆ ತನ್ನ ಬ್ಯಾಗ್ ತೆಗೆದುಕೊಂಡು ಬಂದಳು. ಅವಳ ಸ್ಥಿತಿಯನ್ನು ಕಂಡ ಆರವ್ ಗಾಬರಿಯಾದನು. ನಿನ್ನ ಕಣ್ಣು ಯಾಕೆ ಉಬ್ಬಿದೆ ಎಂದು ಕೇಳಿದನು. ಆದರೆ ಮಧು ಸುಳ್ಳು ಹೇಳಿದಳು. ನನಗೆ ತಲೆನೋವಿದೆ. ನಿರ್ಮಲಾ ಬಳಿ ಹೇಳಿ ಮಧು ಮನೆಗೆ ಬಂದಳು. ಇಡೀ ದಾರಿ ಅವಳು ಮೌನವಾಗಿದ್ದಳು. ಮನೆಗೆ ಬಂದ ಮೇಲೂ ಮಧು ಅತಿಯಾಗಿ ಮೌನವಾಗಿದ್ದಾಳೆ ಎಂದು ಆರವ್ ಗಮನಿಸಿದ್ದನು. ಏನಾಯ್ತು ಮಧು, ಯಾಕೆ ಇಷ್ಟೊಂದು ಮೌನವಾಗಿದ್ದೀಯಾ? ಏನಾದರೂ ಆಯ್ತಾ ಎಂದು ಆರವ್ ಪ್ರೀತಿಯಿಂದ ಕೇಳಿದಾಗ ಮಧು ಸ್ವಲ್ಪ ಹೊತ್ತು ಯೋಚಿಸಿ ನಂತರ ಧೈರ್ಯದಿಂದ ಹೇಳಿದಳು. ಮೋಹಿತ್ನ ಮದುವೆ ಫಿಕ್ಸ್ ಆಗಿದೆ. 15 ದಿನದ ನಂತರ ಮದುವೆ. ಎಲ್ಲ ಸಹೋದರಿಯರು ಅಣ್ಣನಿಗೆ ಮತ್ತು ಅಮ್ಮನಿಗೆ ಏನಾದರೂ ಗಿಫ್ಟ್ ಕೊಡ್ತಾರೆ. ಆದರೆ ನಮ್ಮ ಹತ್ತಿರ ಕೊಡಲು ಏನೂ ಇಲ್ಲ. ಮಧುವಿನ ಮಾತು ಕೇಳಿ ಆರವ್ ಒಂದು ಕ್ಷಣ ಮೌನವಾದನು. ನಿನಗೆ ಗೊತ್ತು ಮಧು, ನನ್ನ ಸಂಬಳದಲ್ಲಿ ಮನೆಯ ಖರ್ಚುಗಳೇ ಕಷ್ಟವಾಗುತ್ತಿದೆ. ಅಮ್ಮನ ಔಷಧಿ, ತಂದೆಯವರ ಆಪರೇಷನ್ ಹಣ ಉಳಿಸಬೇಕಿದೆ. ಇವೆಲ್ಲ ಸಂಬಳದಲ್ಲೇ ಮಾಡಬೇಕು. ಇಂತಹ ಸಮಯದಲ್ಲಿ ದುಬಾರಿ ಗಿಫ್ಟ್ ಕೊಡಲು ನನಗೆ ಸಾಧ್ಯವಿಲ್ಲ. ಆರವ್ನ ಧ್ವನಿಯಲ್ಲಿ ಮುಜುಗರವಿತ್ತು. ಮಧು ಗಾಬರಿಯಾದಳು. ಅವಳು ಆರವ್ನನ್ನು ನೋಯಿಸಲು ಬಯಸಿರಲಿಲ್ಲ. ಅವನು ಎಷ್ಟು ಒಳ್ಳೆಯವನು ಎಂಬುದು ಅವಳಿಗೆ ತಿಳಿದಿತ್ತು. ಇಂತಹ ಬೇಡಿಕೆಯನ್ನು ಇಟ್ಟು ಅವನ ಮನಸ್ಸನ್ನು ನೋಯಿಸಲು ಅವಳು ಬಯಸಲಿಲ್ಲ. ಅವಳು ವಿಷಯವನ್ನು ಬದಲಿಸಿದಳು ಮತ್ತು ಸ್ವಲ್ಪ ಹೊತ್ತಿನ ನಂತರ ಅವರಿಬ್ಬರು ಬೇರೆ ಯಾವುದೋ ವಿಷಯದ ಬಗ್ಗೆ ಖುಷಿಯಿಂದ ಮಾತನಾಡತೊಡಗಿದರು. ಆದರೆ ಮಧು ಮನಸ್ಸಿನಲ್ಲಿ ಮೋಹಿತ್ ಮದುವೆಯಲ್ಲಿ ತನಗೆ ಮತ್ತು ಆರವ್ಗೆ ಅವಮಾನವಾಗದಂತೆ ನೋಡಿಕೊಳ್ಳಬೇಕೆಂದು ನಿರ್ಧರಿಸಿದ್ದಳು. ಮದುವೆಯ ಸಿದ್ಧತೆ ಜೋರಾಗಿ ನಡೆಯುತ್ತಿತ್ತು. ನಿರ್ಮಲಾ ಪ್ರತಿದಿನ ಮಧುವನ್ನು ಮನೆಗೆ ಕರೆಯುತ್ತಿದ್ದರು. ಮೋಹಿತ್ ಮದುವೆಯನ್ನು ಬಹಳ ವೈಭವದಿಂದ ಮಾಡಲು ನಿರ್ಧರಿಸಲಾಗಿತ್ತು. ಶಿಲ್ಪಾ, ನಿಶಾ ಮತ್ತು ದಿಯಾ ಮೂವರು ತಮಗಾಗಿ ಬಹಳ ಸುಂದರವಾದ ಮತ್ತು ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಖರೀದಿಸಿದ್ದರು. ನಿರ್ಮಲಾ ಅವರಿಗೂ ಬೆಲೆ ಬಾಳುವ ಬಟ್ಟೆಗಳನ್ನು ಕೊಡಿಸಲಾಗಿತ್ತು. ಶಿಲ್ಪಾ ಪ್ರತಿಯೊಂದನ್ನು ಮಧುಗೆ ತೋರಿಸಿ ಅಸೂಯೆ ಹುಟ್ಟಿಸುತ್ತಿದ್ದಳು. ನೀನು ಮದುವೆಗೆ ಏನು ಖರೀದಿಸಿದೆ? ನೋಡು, ನಿನ್ನ ಹತ್ತಿರ ಒಳ್ಳೆಯ ಬಟ್ಟೆಗಳಿಲ್ಲದಿದ್ದರೆ ನನಗೆ ಹೇಳು. ನಾನು ನನ್ನ ಹಳೆಯ ಬಟ್ಟೆಯೊಂದನ್ನು ಪ್ರೆಸ್ ಮಾಡಿ ಇಡ್ತೇನೆ. ಅದು ನಿನ್ನ ಹೊಸ ಬಟ್ಟೆಗಿಂತಲೂ ಚೆನ್ನಾಗಿರುತ್ತೆ. ಜನರ ಮುಂದೆ ನಮಗೆ ಅವಮಾನ ಮಾಡಬೇಡ ಎಂದು ಶಿಲ್ಪಾ ಗರ್ವದಿಂದ ಹೇಳುತ್ತಿದ್ದಳು. ಮಧು ಉದಾಸೀನಳಾದಳು. ಅವಳನ್ನು ಅವಮಾನಿಸಲು ಅಕ್ಕಂದಿರೇ ಸಾಕಿತ್ತು. ಬೇರೆ ಯಾರಿಗೆ ತಾನೇ ಅವಳ ಬಟ್ಟೆಗಳ ಬಗ್ಗೆ ಆಕ್ಷೇಪವಿರಲು ಸಾಧ್ಯ? ಆದರೆ ಅಕ್ಕಂದಿರಿಗೆ ಇದು ಅರ್ಥವಾಗುತ್ತಿರಲಿಲ್ಲ. ಮನೆಯ ಬಹಳಷ್ಟು ಕೆಲಸಗಳನ್ನು ಶಿಲ್ಪಾ ಮತ್ತು ನಿಶಾ ಮಧುವಿನಿಂದಲೇ ಮಾಡಿಸಿದರು. ನಿರ್ಮಲಾಗೆ ಬೇಸರವಾಗುತ್ತಿತ್ತು. ಆದರೆ ಶಿಲ್ಪಾ ಯಾರ ಮಾತನ್ನು ಕೇಳುತ್ತಿರಲಿಲ್ಲ. ನಿಧಾನವಾಗಿ ದಿನಗಳು ಕಳೆದವು. ಆರವ್ ಕೂಡ ಮಧು ಪ್ರತಿದಿನ ತವರಿಗೆ ಹೋಗಲು ಅಡ್ಡಿ ಮಾಡಲಿಲ್ಲ. ಕೊನೆಗೂ ಮೋಹಿತ್ ಮದುವೆಯ ದಿನ ಬಂದಿತ್ತು. ಮನೆಯಲ್ಲಿ ಸುಂದರವಾದ ಅಲಂಕಾರ ಮಾಡಲಾಗಿತ್ತು. ಶಿಲ್ಪಾ ಬಹಳ ಹಣ ಖರ್ಚು ಮಾಡಿದ್ದಳು. ಮೋಹಿತ್ ಸಹೋದರಿಯರ ಉಪಕಾರದ ಅಡಿಯಲ್ಲಿ ಇದ್ದನು. ಹೇಗಿದ್ದರೂ ಅವನು ಸ್ವಲ್ಪ ದುರಾಸೆಯ ಸ್ವಭಾವದವನಾಗಿದ್ದನು. ಜೇಬಿನಿಂದ ಯಾವಾಗಲೂ ಹಣ ತೆಗೆದು ನೀಡುವ ಸಹೋದರಿಯರ ಮಾತನ್ನೇ ಅವನು ಕೇಳುತ್ತಿದ್ದನು. ಇಂದು ಅವನನ್ನು ವರನನ್ನಾಗಿ ಸಿಂಗರಿಸಲಾಗಿತ್ತು. ಸಹೋದರಿಯರೆಲ್ಲ ಅವನ ಸುತ್ತಲೂ ಓಡಾಡುತ್ತಾ ತಮಾಷೆ ಮಾಡುತ್ತಿದ್ದರು. ಮಧುಗೆ ಸ್ಪಷ್ಟವಾಗಿ ತಿಳಿದಿತ್ತು. ಉಳಿದ ಸಹೋದರಿಯರ ಜೊತೆ ಮೋಹಿತ್ ನಗುತ್ತಾ ಮಾತನಾಡುತ್ತಿದ್ದ. ಆದರೆ ಮಧುವಿನ ಜೊತೆ ಮುಖ ಸೊಟ್ಟಗೆ ಮಾಡುತ್ತಿದ್ದ. ಅರೆ, ಆರವ್ ಭಾವ ಬರ್ಲಿಲ್ವಾ ಎಂದು ಮೋಹಿತ್ ಕೇಳಿದ. ಅವನು ಬಂದೇ ಬರ್ತಾನೆ. ಆ ಮೋಟಾರ್ ಸೈಕಲ್ ಸದ್ದು ಮಾಡಿಕೊಂಡು ಬರಲಿ. ನೀನು ಅವನಿಗಾಗಿ ಕಾಯಲು ಅವನೇನು ಲ್ಯಾಂಡ್ ಕ್ರೂಸರ್ನಲ್ಲಿ ಬರ್ತಿದ್ದಾನಾ ಎಂದು ನಿಶಾ ಅಪಹಾಸ್ಯದಿಂದ ಹೇಳಿದಾಗ ಎಲ್ಲರೂ ಜೋರಾಗಿ ನಕ್ಕರು. ಮಧುಗೆ ಬಹಳ ಮುಜುಗರವಾಯಿತು. ಮೋಹಿತ್ನನ್ನು ಮದುವೆ ಮಂಟಪಕ್ಕೆ ಕರೆತರಲಾಯಿತು. ಮೆರವಣಿಗೆ ಆರಂಭವಾಗುವಾಗ ಆರವ್ ಕೂಡ ತನ್ನ ಕುಟುಂಬದವರೊಂದಿಗೆ ಬಂದನು. ಮದುವೆ ಹಾಲ್ ಹತ್ತಿರದಲ್ಲೇ ಇತ್ತು. ಹಾಲ್ ತಲುಪಿದಾಗ ಹುಡುಗಿಯ ಮನೆಯವರು ಭವ್ಯವಾಗಿ ಸ್ವಾಗತಿಸಿದರು. ಮಧು ಮೌನವಾಗಿ ಎಲ್ಲರಿಗಿಂತ ಹಿಂದೆ ಹೋಗುತ್ತಿದ್ದಳು. ಅವಳು ಆ ಶ್ರೀಮಂತ ಜನರ ಮಧ್ಯೆ ಒಬ್ಬಳಾಗಿ ಕಾಣುತ್ತಲೇ ಇರಲಿಲ್ಲ. ವಿವಾಹದ ನಂತರ ಮೋಹಿತ್ನನ್ನು ವೇದಿಕೆಯ ಮೇಲೆ ಕೂರಿಸಲಾಯಿತು. ಶಿಲ್ಪಾ, ನಿಶಾ ಮತ್ತು ದಿಯಾ ದುಬಾರಿ ಬಟ್ಟೆಗಳನ್ನು ಧರಿಸಿ ಮೇಕಪ್ ಮಾಡಿಕೊಂಡು ಹೆಮ್ಮೆಯಿಂದ ಕುಳಿತಿದ್ದರು. ನಿರ್ಮಲಾ ಕೂಡ ಬೆಲೆ ಬಾಳುವ ಬಟ್ಟೆ ಧರಿಸಿ ಕುಳಿತಿದ್ದರು. ಎಲ್ಲ ಸಂಬಂಧಿಕರು ಅಲ್ಲಿ ನೆರೆದಿದ್ದರು. ಕ್ಯಾಮರಾಗಳು ಸ್ಟೇಜ್ ಕಡೆಗೆ ಇದ್ದವು. ಇಂತಹ ಸಮಯದಲ್ಲಿ ಶಿಲ್ಪಾ ತನ್ನ ಜಾಗದಿಂದ ಎದ್ದು ನಿಂತಳು. ಮೋಹಿತ್ ನಮ್ಮ 4 ಸಹೋದರಿಯರ ಒಬ್ಬನೇ ತಮ್ಮ. ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಳುವ ಮುನ್ನ ಅವನ ಮದುವೆ ಮಾಡಬೇಕೆಂದು ನಿರ್ಧರಿಸಿದ್ದೆವು. ಇಂದು ಮೋಹಿತ್ ಮದುವೆಯಲ್ಲಿ ನಾವೆಲ್ಲ ಸಹೋದರಿಯರು ಅವನಿಗೆ ಗಿಫ್ಟ್ ಕೊಡಲು ಬಯಸುತ್ತೇವೆ. ಶಿಲ್ಪಾಳ ಮಾತು ಕೇಳಿ ಸಂಬಂಧಿಕರೆಲ್ಲ ಕುತೂಹಲದಿಂದ ಸ್ಟೇಜ್ ಕಡೆ ನೋಡಿದರು. ಎಲ್ಲ ಸಹೋದರಿಯರು ಮೋಹಿತ್ ಪಕ್ಕ ಸೇರಿದರು. ಮಧು ಮಾತ್ರ ಸ್ವಲ್ಪ ದೂರದಲ್ಲಿ ನಿಂತಿದ್ದಳು. ಶಿಲ್ಪಾ ಅವಳತ್ತ ಒಂದು ನೋಟ ಬೀರಿದಳು. ಅವಳನ್ನು ಹೇಗೆ ಅವಮಾನಿಸಲಾಗುತ್ತದೆ ಎಂಬುದು ಮಧುಗೂ ತಿಳಿದಿರಲಿಲ್ಲ. ಈ ಉಂಗುರ ಮೋಹಿತ್ಗೆ. ಶಿಲ್ಪಾ ತನ್ನ ಪರ್ಸ್ನಿಂದ ಒಂದು ಬೆಲೆ ಬಾಳುವ ಚಿನ್ನದ ಉಂಗುರವನ್ನು ತೆಗೆದು ಮೋಹಿತ್ಗೆ ತೊಡಿಸಲು ಹೋದಳು. ಅವನು ಆಶ್ಚರ್ಯದಿಂದ ನೋಡಿದ. ಈ ಉಂಗುರ ನಾವು 3 ಸಹೋದರಿಯರ ಪರವಾಗಿ. ಆಗ ಒಬ್ಬ ಸಂಬಂಧಿ ಕೇಳಿದರು, ಅರೆ, ಮಧು ಏನು ಕೊಟ್ಟಳು? ನೀನು ಅವಳ ಹೆಸರು ಹೇಳಲೇ ಇಲ್ಲ. ಈ ಮಾತಿಗೆ ಶಿಲ್ಪಾಳ ಮುಖದಲ್ಲಿ ಗರ್ವದ ನಗು ಮೂಡಿತು.
ಹೌದು ಮಧು, ನೀನು ಮತ್ತು ಆರವ್ ಮೋಹಿತ್ಗೆ ಏನು ತಂದಿದ್ದೀರಿ? ಹೇಗಿದ್ದರೂ ನೀನೊಬ್ಬಳೇ ಮದುವೆಯಾದ ತಂಗಿ ಮತ್ತು ಆರವ್ ಒಬ್ಬನೇ ಭಾವ. ನೀವು ಕೂಡ ಏನಾದರೂ ಕೊಡಲೇಬೇಕಲ್ವಾ? ಮಧುವಿನ ಮೂವರು ಸಹೋದರಿಯರು ಅಪಹಾಸ್ಯದಿಂದ ಅವಳನ್ನು ನೋಡುತ್ತಿದ್ದರು. ಅವಳ ಹತ್ತಿರ ಕೊಡಲು ಎಲ್ಲಿ ಅಂತಸ್ತು ಇದೆ? ಅವಳ ಕಡೆ ಜಾಸ್ತಿ ನೋಡಬೇಡಿ. ಎಲ್ಲಿ ಏನಾದರೂ ಕೇಳಿ ಬಿಡ್ತಾಳೋ ಏನೋ. ಬಹುಶಃ ಇವಳು ಈ ತಿಂಗಳ ರೇಷನ್ ಅಥವಾ ಕರೆಂಟ್ ಬಿಲ್ ಕಟ್ಟಲು ಹಣ ಕೊಡಿ ಎಂದು ಕೇಳಬಹುದು. ನಿಶಾಳ ಮಾತಿಗೆ ಎಲ್ಲರೂ ನಕ್ಕರು. ಮಧುಗೆ ಬಹಳ ಅವಮಾನವೆನಿಸಿತು. ಆದರೆ ಸರಿಯಾಗಿ ಅದೇ ಕ್ಷಣದಲ್ಲಿ ಆರವ್ ಅವಳ ಪಕ್ಕ ಬಂದು ನಿಂತನು. ಮಧು ನಗುತ್ತಾ ಅವನ ಕಡೆ ನೋಡಿದಳು. ಮೋಹಿತ್, ನಾನು ನಿನ್ನ ಒಬ್ಬನೇ ಭಾವ. ನಾನು ಮತ್ತು ಮಧು ನಿನಗಾಗಿ ಮದುವೆಯ ಉಡುಗೊರೆ ತಂದಿದ್ದೇವೆ ಎಂದು ಆರವ್ ನಗುತ್ತಾ ಹೇಳಿ ಮಧುವಿಗೆ ಸನ್ನೆ ಮಾಡಿದನು. ಎಲ್ಲರೂ ಆಶ್ಚರ್ಯದಿಂದ ಅವರಿಬ್ಬರನ್ನೇ ನೋಡುತ್ತಿದ್ದರು. ಮಧು ಮತ್ತು ಆರವ್ ಮುಂದೆ ಹೋಗಿ ಒಂದು ಲಕೋಟೆಯನ್ನು ಮೋಹಿತ್ಗೆ ನೀಡಿದರು. ಮೋಹಿತ್ ಆಶ್ಚರ್ಯದಿಂದ ನೋಡಿದ. ಅವನ ಪತ್ನಿ ಆರತಿ ಕೂಡ ಆಶ್ಚರ್ಯಗೊಂಡಳು. ಮಧು ಮತ್ತು ಆರವ್ ಯಾವುದಕ್ಕೂ ಲಾಯಕ್ಕಿಲ್ಲ. ಅವರಿಂದ ಏನನ್ನೂ ನಿರೀಕ್ಷಿಸಲು ಸಾಧ್ಯವಿಲ್ಲ ಎಂದು ಅವಳಿಗೆ ಹೇಳಲಾಗಿತ್ತು. ಆರವ್ ನೀಡಿದ ಲಕೋಟೆಯನ್ನು ತೆರೆದು ನೋಡಿದಾಗ ಒಳಗೆ ಕಾಶ್ಮೀರಕ್ಕೆ 7 ದಿನಗಳ ಪ್ರವಾಸದ ಟೂರ್ ಪ್ಲಾನ್ ಪತ್ರವಿತ್ತು. ಮಧು ಮತ್ತು ಆರವ್ ನಗುತ್ತಿದ್ದರು. ಆದರೆ ಮಧುವಿನ ಮೂವರು ಸಹೋದರಿಯರು ಆಶ್ಚರ್ಯದಿಂದ ಬಾಯಿ ಬಿಟ್ಟಿದ್ದರು. ಎಲ್ಲರೂ ಅವರಿಬ್ಬರನ್ನೇ ನೋಡುತ್ತಿದ್ದರು. ಉಡುಗೊರೆಗಳಲ್ಲೇ ಇದು ಅತ್ಯಂತ ಶ್ರೇಷ್ಠವಾಗಿತ್ತು, ಏಕೆಂದರೆ ಇದು ಮೋಹಿತ್ ಪತ್ನಿಗೂ ಬಹಳ ಇಷ್ಟವಾಗಿತ್ತು. ಅವಳು ಬಹಳ ಸಂತೋಷದಿಂದ ತನ್ನ ನಾದಿನಿಯನ್ನು ನೋಡುತ್ತಿದ್ದಳು. ಆರತಿ ಪ್ರೀತಿಯಿಂದ ಮಧುವಿನ ಕೈ ಹಿಡಿದು ಹೇಳಿದಳು, ಥ್ಯಾಂಕ್ ಯು, ನೀವು ನಿಜವಾಗಿಯೂ ಬಹಳ ಒಳ್ಳೆಯವರು. ಉಳಿದವರೆಲ್ಲ ಮೋಹಿತ್ಗೆ ಗಿಫ್ಟ್ ಕೊಟ್ಟರು, ಆದರೆ ನೀವು ನನ್ನ ಬಗ್ಗೆ ಯೋಚಿಸಿ ಗಿಫ್ಟ್ ಕೊಟ್ಟಿದ್ದೀರಿ. ನನಗೆ ಇಷ್ಟವಾಗುವ ಉಡುಗೊರೆ ನೀಡಿದ್ದೀರಿ. ನನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಗೌರವ ಹೆಚ್ಚಾಗಿದೆ. ಅವಳ ಮಾತಿಗೆ ಮಧು ನಕ್ಕಳು. ಉಳಿದ ಮೂವರು ಸಹೋದರಿಯರು ಹೊಟ್ಟೆ ಕಿಚ್ಚಿನಿಂದ ಬೇಯುತ್ತಿದ್ದರು. ಮಧು ಮತ್ತು ಆರವ್ ಹತ್ತಿರ ಇಷ್ಟೊಂದು ಹಣ ಎಲ್ಲಿಂದ ಬಂತು ಎಂದು ಅವರಿಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಎಲ್ಲ ಸಂಬಂಧಿಕರು ಮಧು ಮತ್ತು ಆರವ್ನನ್ನು ಹೊಗಳುತ್ತಿದ್ದರು. ಮಧುಗೆ ತಿಳಿದಿತ್ತು, ಇಂದು ಅವಳು ಅತ್ತಿಗೆ ಮನಸ್ಸಿನಲ್ಲಿ ಸ್ಥಾನ ಗಳಿಸಿದ್ದಾಳೆ. ಈಗ ಜೀವನ ಪರ್ಯಂತ ತವರಿನಲ್ಲಿ ಅವಳ ಗೌರವ ಹೆಚ್ಚಾಗಿರುತ್ತದೆ. ಆರತಿ ಕೂಡ ತನ್ನ ಉಳಿದ ನಾದಿನಿಯರನ್ನು ಅವರ ಗರ್ವದ ಕಾರಣದಿಂದ ದ್ವೇಷದ ದೃಷ್ಟಿಯಿಂದ ನೋಡುತ್ತಿದ್ದಳು. ಮದುವೆಯ ಉಳಿದ ಶಾಸ್ತ್ರಗಳು ನಡೆಯುವಾಗ ಶಿಲ್ಪ ಮತ್ತು ಉಳಿದ ಸಹೋದರಿಯರು ಮಧುವಿನ ಬಳಿ ಓಡಿ ಬಂದರು. ಬಹಳ ಚಾಲಾಕಿ ನೀನು, ಇಷ್ಟೊಂದು ಹಣ ಎಲ್ಲಿಂದ ಬಂತು? ಸತ್ಯ ಹೇಳು, ನಮ್ಮ ಮನೆಯಿಂದ ಹಣ ಕದ್ದಿದ್ದೀಯಾ ಎಂದು ಶಿಲ್ಪ ಕೇಳಿದಾಗ ಮಧು ನಕ್ಕಳು. ನೀವು ಜೀವನಪೂರ್ತಿ ನನ್ನನ್ನು ಕೆಳಗೆ ಹಾಕಲು ಪ್ರಯತ್ನಿಸುತ್ತಿದ್ದೀರಿ. ಆದರೆ ಭಗವಂತನ ಮೇಲೆ ನಂಬಿಕೆ ಇರುವವರಿಗೆ ಏನೂ ಆಗಲ್ಲ ಎಂಬುದು ನಿಮಗೆ ಮರೆತು ಹೋಗಿದೆ. ಮೋಹಿತ್ಗೆ ಏನಾದರೂ ಗಿಫ್ಟ್ ಕೊಡಬೇಕೆಂದು ನನಗೆ ತಿಳಿದಿತ್ತು. ನಾನು ಬಹಳ ದಿನಗಳಿಂದ ಸಾಯಂಕಾಲ ಟ್ಯೂಷನ್ ಹೇಳಿಕೊಡಲು ಶುರು ಮಾಡಿದ್ದೇನೆ. ಆ ಹಣದಲ್ಲಿ ಒಂದು ಚೀಟಿ ಹಾಕಿದ್ದೆ. ಈ ಬಾರಿ ನನಗೆ ಚೀಟಿ ಹಣ ಸಿಕ್ಕಿತು. ಅದೇ ಹಣದಿಂದ ಮೋಹಿತ್ ಅಣ್ಣನಿಗೆ ಹನಿಮೂನ್ ಪ್ಯಾಕೇಜ್ ತಂದಿದ್ದೇನೆ. ನನಗೆ ಯಾವುದೇ ಬೇಸರವಿಲ್ಲ, ಏಕೆಂದರೆ ಅಣ್ಣ ಮತ್ತು ಅತ್ತಿಗೆಯ ಸಂತೋಷದಲ್ಲೇ ನನ್ನ ಸಂತೋಷವಿದೆ ಎಂದು ಮಧು ನಗುತ್ತಾ ಹೇಳುತ್ತಿದ್ದಳು. ಅವಳ ಸಹೋದರಿಯರ ಮುಖ ದ್ವೇಷದಿಂದ ಕಪ್ಪಾಯಿತು. ಆರವ್ ಊಟದ ಪ್ಲೇಟ್ ಹಿಡಿದು ಮಧು ಹತ್ತಿರ ಬಂದ. ಯಾಕೆ ಇಲ್ಲಿ ನಿಂತಿದ್ದೀಯಾ? ಬೇಗ ಊಟ ಮಾಡು. ನಿನಗೆ ಗೊತ್ತು ತಾನೆ ನನಗೆ ನಿನ್ನ ಬಗ್ಗೆ ಎಷ್ಟು ಕಾಳಜಿ ಇದೆ ಎಂದು. ಅವನು ಅವಳ ಮುಖವನ್ನು ಪ್ರೀತಿಯಿಂದ ನೋಡುತ್ತಾ ಹೇಳುತ್ತಿದ್ದ. ಶಿಲ್ಪ ಮತ್ತು ನಿಶಾ ಇದನ್ನು ನೋಡಿ ಬೆರಗಾದರು. ಬಡತನವಿದ್ದರೂ ಮಧು ಯಾಕೆ ಇಷ್ಟೊಂದು ಸುಖವಾಗಿದ್ದಾಳೆ ಎಂಬುದು ಅವರಿಗೀಗ ತಿಳಿಯಿತು. ಅವಳ ಮುಖದಲ್ಲಿ ಇಂತಹ ನಗು ಮತ್ತು ಹೊಳಪು ಏಕಿದೆ? ಏಕೆಂದರೆ ಅವಳ ಹತ್ತಿರ ನಿಜವಾದ ಐಶ್ವರ್ಯವಿತ್ತು. ಅದು ಅವಳ ಗಂಡನ ಪ್ರೀತಿ. ಇದು ಆ ಮೂವರಿಗೂ ಸಿಕ್ಕಿರಲಿಲ್ಲ. ಮಧು ಮತ್ತು ಆರವ್ ನಗುತ್ತಾ ಮಾತನಾಡುತ್ತಿದ್ದರು. ಆರವ್ ಅವಳಿಗೆ ಪ್ರೀತಿಯಿಂದ ಊಟ ಮಾಡಿಸುತ್ತಿದ್ದನು. ಅವಳೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಿದ್ದನು. ಆದರೆ ಅವಳ ಉಳಿದ ಸಹೋದರಿಯರು ತಮ್ಮ ದುಬಾರಿ ಬಟ್ಟೆ ಮತ್ತು ಶೂಗಳೊಂದಿಗೆ ಒಬ್ಬಂಟಿಯಾಗಿ ನಿಂತಿದ್ದರು. ಮೋಹಿತ್ ಕೂಡ ತನ್ನ ಪತ್ನಿಯ ಜೊತೆ ಕುಳಿತು ಸಹೋದರಿಯರನ್ನು ಸಂಪೂರ್ಣವಾಗಿ ಮರೆತಿದ್ದನು. ಮಧುವಿನ ಸಹೋದರಿಯರಿಗೆ ಈಗ ಅರಿವಾಗುತ್ತಿತ್ತು, ತಾವು ಜೀವನಪೂರ್ತಿ ಹಣದ ಹಮ್ಮಿನಿಂದ ಅವಳನ್ನು ಕೆಳಗೆ ಹಾಕಲು ಪ್ರಯತ್ನಿಸಿದ್ದೆವು. ಆದರೆ ಇಂದು ಮಧುವಿನ ಮುಂದೆ ತಮ್ಮ ಅಂತಸ್ತು ಶೂನ್ಯವಾಗಿತ್ತು. ಸ್ನೇಹಿತರೆ, ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.